ಟಿವಿ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮಕ್ಕೆ ನಮಸ್ಕಾರಗಳು. ನಾನು ಇದು ನನ್ನ 4ನೇ ಸಿನಿಮಾ. ಫಸ್ಟ್ 2 ಹಿಂದೆ ಬಾಂಬೆ ಮಿಠಾಯಿ, ಡಬಲ್ ಇಂಜಿನ್, ಬ್ರಹ್ಮಚಾರಿ ಅಂತ ಸಿನಿಮಾ ಮಾಡಿದ್ದೆ. ಇದು ನನ್ನ ಕೆರಿಯರಲ್ಲಿ ಒಂದು ಪ್ರತ್ಯೇಕ ಕಾಣುತ್ತೆ. ಫಾರೆಸ್ಟರ್ ಇದು ಬೇರೆ ಜನರಲ್ಲಿ ಮಾಡಿದಂಥ ಸಿನಿಮಾ. ಸುಮಾರು ಒಂದು 10-15 ವರ್ಷಗಳ ಹಿಂದೆ ನಾನು ಈ ಥಾಟ್ ಬಗ್ಗೆ ಸತ್ಯವ್ರ ಜೊತೆ ಡಿಸ್ಕಸ್ ಮಾಡಿದಾಗ ತುಂಬ ಕಾಡ್ತಾ ಇತ್ತು, ಅವಾಗವಾಗ ಸಿಗ್ತಾ ಆಗಿಲ್ಲ. ಸೊ ಇದನ್ನು ಡೆವಲಪ್ ಮಾಡಿ ಒಂದು ದೊಡ್ಡ ಸಿನಿಮಾ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಅವಾಗ ನಮಗೆ ವಸ್ತು ಇದನ್ನು ಮಾಡೋದಕ್ಕೆ ಒಳ್ಳೆ ಪ್ರೊಡ್ಯೂಸರ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಹಾಗೆ ಇರಬೇಕಾದ್ರೆ ನನ್ನ 3 ಸಿನಿಮಾ ಆದಮೇಲೆ ಕಾಂತರಾಜ್ ಸರ್ ನನಗೆ ಸುಮಾರು ಒಂದು 15 ವರ್ಷಗಳಿಂದ ಪರಿಚಯ. ತುಂಬ ಸರಿ ಅವ್ರ ಜೊತೆ ಡಿಸ್ಕಸ್ ಮಾಡಿದೆ, ಬೇರೆ ಬೇರೆ ಕಥೆಗಳು ಹೇಳ್ತಾ. ಸೊ ಯಾವುದಕ್ಕೂ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ. ತುಂಬ ಹೋಗ್ತಾ ಹೋಗ್ತಾ ಯಾವುದೋ ಒಂದು ಟೈಮಲ್ಲಿ ಒಂದು ಪ್ರಾಜೆಕ್ಟ್ ಪ್ಲಾನ್ ಮಾಡಿದ್ವಿ. ಆ ಪ್ಲಾನ್ಗೆ ನಾಳೆ ಹೋಗಿ ಅಡ್ವಾನ್ಸ್ ಕೊಡಬೇಕು ಅನ್ನೋ ಟೈಮಲ್ಲಿ, ಕಾಫಿ ಕುಡಿಯೋ ಟೈಮಲ್ಲಿ ಒಂದ್ಸರಿ ಕಾಂತರಾಜ್ ಸರ್ಗೆ ಈ ಲೈನ್ ಹೇಳಿದೆ. ಇಷ್ಟು ಒಂದು 5 ನಿಮಿಷ ಇರಬೇಕು. ಆ ಲೈನ್ ಹೇಳಿದ ಇದಕ್ಕೆ ಬೇರೆ ಯಾವ ಸಿನಿಮಾ ಬೇಡ, ಈ ಪ್ರಾಜೆಕ್ಟ್ ಮಾಡೋಣ, ಇದು ಎಲ್ಲರೂ ಕೈ ಹಿಡಿಯುತ್ತೆ ಅನ್ನೋ ಭರವಸೆ ನನಗೆ ಕೊಟ್ಟರು. ಯಾವಾಗ ಪ್ರೊಡ್ಯೂಸರ್ ನನಗೆ ಈ ಭರವಸೆ ಕೊಟ್ಟರು ಈ ಸಿನಿಮಾನ ಮಾಡ್ಬೋದು ಅಂದಾಗ ಅಲ್ಲಿಂದ ನಾನು ಸತ್ಯವ್ರು ಕೂತ್ಕೊಂಡು ಈ ಪ್ರಾಜೆಕ್ಟ್ ಪ್ಲಾನ್ ಮಾಡಿದ್ವಿ. ಮೊದಲನೇದಾಗಿ ಯಾವುದೇ ಸಿನಿಮಾ ಆಗಲಿ ನಾವು ಏನು ಅನ್ಕೋತೀವಿ, ಕ್ಯಾರೆಕ್ಟರೈಸೇಷನು ಅದು ಫೀಲ್ ಮಾಡಿದ್ದೀವಿ, ಸ್ಕೆಚ್ ಹಾಕೊಂಡಿರ್ತೀವಿ, ಅದಕ್ಕೆ ನ್ಯಾಯ ಒದಗಿಸೋದು ಕಲಾವಿದರು. ಅದು ಫಸ್ಟು ನನಗೆ ಐಡಿಯಾ ಬಂದಿದೆ, ಫಸ್ಟು ಚಿಕ್ಕಣ್ಣವ್ರ ಹತ್ರ ಹೋಗೋಣ ಅಂತ. ಯಾಕೆ ಎನಿ ಟೈಮ್ ನಾನು ಯಾವುದಾದ್ರು ಸಿನಿಮಾ ಒಂದು ಕಥೆ ಹೇಳ್ತೀನಿ ಅಂದರು ಬನ್ನಿ ಅಂತ ಫಸ್ಟು ಕೊಡ್ತಾರೆ. ಅದೊಂದು ಆತ್ಮೀಯತೆ ಇದೆ. ಆತ್ಮೀಯತೆ ಅನ್ನೋದಕ್ಕಿಂತ ಕತೆ ಅವ್ರಿಗೆ ತುಂಬ ಇಷ್ಟ ಆಯಿತು. ಬೇರೆ ಥರ ಸ್ಕೇಲ್ ಇದೆ, ಮಾಮೂಲಿ ಥರ ನೀವು ಯೋಚನೆ ಮಾಡಿ ಬಂದಿಲ್ಲ ಅಂತ ಯೋಚನೆ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ಟರು. ಅನೀಶ್ ಸರ್, ಗುರುನಂದನ್ ಸರ್, ವೆಂಕಟ ರಘು ಸರ್. ಸ್ಪೆಷಲಿ ಅವರು ರಘು ಸರು ಟೋಟಲಿ ಇದು ಬೇರೆ ಒಂದು ಮಾಕಲ್ಪಟ್ಟಿ ಗೋಪಾಲ್ ಸ್ವಾಮಿ ಅನ್ನೋ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ವಿ. 5 ನಿಮಿಷ ನೀವು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾರೆಕ್ಟರ್ ಈ ಥರ 12ಕ್ಕೆ ಏನು ಯೋಚನೆ ಮಾಡಲಿಲ್ಲ, ಹೋಗು ಮೋಹನ್ ಮಾಡೋಣ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟರು. ಅದೆಲ್ಲ ನಮಗೆ ಕಾನ್ಫಿಡೆಂಟ್ ಕೊಡ್ತಾ ಹೋಯಿತು. ಸುಮಾರು ಸಿನಿಮಾ ಮಡಿಕೇರಿ ಸಂಪಾಜೆ ಅನ್ನೋ ಫಾರೆಸ್ಟಲ್ಲಿ, ಚಿಕ್ಕ ಫಾರೆಸ್ಟು, ಅಲ್ಲಿ ಪರ್ಮಿಷನ್ ಸಿಗೋದೇ ಕಷ್ಟ. ಅಂಥ ಜಾಗದಲ್ಲಿ ಹುಡುಕಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಡೈಲಿ 4 ಜನ ಇಟ್ಕೊಂಡು 20 ದಿನ ಶೂಟ್ ಮಾಡಿದ್ವಿ. ಆ ಜಾಗದಲ್ಲಿ ತುಂಬ ಭಯದಲ್ಲಿ ನಗ್ನಗ್ತಾ ಇರೋ ಸೀನ್ಸ್ಗಳನ್ನ ಶೂಟ್ ಮಾಡಿದ್ದೀವಿ. ಒಂದೇ ಫ್ರೇಮ್ಸಲ್ಲಿ 5 ಜನ ಆರ್ಟಿಸ್ಟ್ ಇಟ್ಕೊಂಡು ಶೂಟ್ ಮಾಡಿದ್ದೊಂದು ಒಂದೊಂದು ದಿನನೂ ಮರೆಯೋಕ್ಕಾಗಲ್ಲ, ಅಷ್ಟೊಂದು ಅನುಭವಗಳಿದೆ. ಅದು ನನ್ನ ಓಕೆ. ನಿರ್ಮಾಪಕರು ಸರ್ ಟೋಟಲ್ 80 ದಿನ ಶೂಟ್ ಮಾಡಿದ್ದೀವಿ. ಸಂಪಾಜೆ ಫಾರೆಸ್ಟ್ ಒಂದು 20 ದಿನ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು 15 ದಿನ ಶೂಟ್ ಮಾಡಿದ್ವಿ. ಇನ್ನು ಮಿಕ್ಕಿದೆಲ್ಲ ಬೆಂಗಳೂರು HMT, ಸಪೋಟ ಗಾರ್ಡನ್ನು ಅಲ್ಲೆಲ್ಲ ಶೂಟ್ ಮಾಡಿದ್ದೀವಿ ಸರ್. ನಡೆದ ಘಟನೆ ಅಂದರೆ ಒಂದು ನಡೆದ ಘಟನೆ ಇನ್ಸ್ಪೈರ್ ಆಗಿ ತಗೊಂಡಿದ್ದೀವಿ ಸರ್, ಇನ್ಸ್ಪೈರ್ ಆಗಿ ತಗೊಂಡಿದ್ದೀವಿ. ಬಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಅದು ಈಚೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಟೀಮ್ನ ಎಲ್ಲ ಒಂದು ಇದು ಡಿಸಿಷನ್. ಹೌದು, ಅದೇ ಇದು ಒಂದು ವಿಲೇಜ್ ಅಲ್ಲಿ ಬರುವಂತ ಅಮಾಯಕರು ಒಂದು ಆಸೆ, ಬೇಗ ಶ್ರೀಮಂತ ಆಗಬೇಕು ಅನ್ನೋ ಆಸೆ ಪಟ್ಕೊಂಡು ಒಂದು ಟ್ರೆಸರ್ ಇಂದ ಬೀಳ್ತಾರೆ. ಅಲ್ಲಿ 4 ಅಮಾಯಕರ ಕ್ಯಾರೆಕ್ಟರ್ಗಳನ್ನ ಡಿಸೈನ್ ಮಾಡಿದ್ದೀವಿ. ಒಂದು ಚಿಕ್ಕಣ್ಣ, ಅವರು ರೈಟ್ ಸೈಡ್ ಕಿವಿ ಕೇಳಲ್ಲ, ಲೆಫ್ಟ್ ಸೈಡ್ ಕಿವಿ ಮಾತ್ರ ಕೇಳುತ್ತೆ. ಅದು ಹ್ಯೂಮರಸ್ ಯೂಸ್ ಮಾಡ್ಕೊಂಡ್ವಿ. ರಂಗಣ್ಣ ಸರ್ ಬಂದು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾರೆಕ್ಟ್ರು. ಅನೀಶ್ ಸರ್ ಬಂದು ಒಂದು ಸೀರಿಯಸ್ ಲವರ್ ಬಾಯ್ ಕ್ಯಾರೆಕ್ಟ್ರು. ಆಮೇಲೆ ಗುರುನಂದನ್ ಸರ್ ಒಂದು ಅಮಾಯಕ ಕ್ಯಾರೆಕ್ಟರ್. ಇದೆಲ್ಲದಕ್ಕಿಂತ ಅರ್ಚನಾ ಕೊಟ್ಟಿಗೆ ಅವರು ತುಂಬ ಆಡಿಷನ್ ಎಲ್ಲ ಮಾಡಿದ್ವಿ. ಯಾರ್ಯಾರು ದೊಡ್ಡ ಫಿಮೇಲ್ ಆರ್ಟಿಸ್ಟ್ಗಳೆಲ್ಲ ನೋಡಿದ್ವಿ. ಯಾವುದೂ ನಮಗೆ ಆ ಕ್ಯಾರೆಕ್ಟರ್ ಶೂಟ್ ಆಗಲಿಲ್ಲ. ಯಾವುದೋ ಒಂದು ಶಾರ್ಟ್ ಫಿಲಮ್ ಮಾಡಿ ಮೇಡಮ್ ಕಾಲ್ ಮಾಡಿದ್ವಿ, ಕರೆದ್ವಿ. ತುಂಬ ನಮ್ಮ ಕ್ಯಾರೆಕ್ಟರ್ಗೆ ಒಂದು ಮೀನಾಕ್ಷಿ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ, ಆ ಕ್ಯಾರೆಕ್ಟರ್ಗೆ ತುಂಬ ನ್ಯಾಯ ಒದಗಿಸಿದ್ದು ಅರ್ಚನಾ ಕೊಟ್ಟಿಗೆ, ಥ್ಯಾಂಕ್ ಯು. ಸೂರಜ್ ಪಾಪ್ಸ್ ಅಂತ ಜೈಲರಲ್ಲಿ ಒಂದು ಪಾತ್ರ ಮಾಡಿದ್ರು ರಜನಿಕಾಂತ್ ಅವ್ರ ಜೊತೆ. ಸೂರಜ್ ಪಾಪ್ಸ್ ಅಂತ ಮಲಯಾಳಂ ಆರ್ಟಿಸ್ಟ್ ಅವರು ಈ ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಬರ್ತಾರೆ. ಜೊತೆಗೆ ಇನ್ನೊಂದು ದೈತ್ಯ ಒಬ್ಬ ಇದ್ದಾನೆ 7 ಅಡಿ, ಅವನು ಕಾಶ್ಮೀರದಿಂದ ಸೆಲೆಕ್ಟ್ ಮಾಡಿದ್ವಿ. ನಮ್ದು ಕ್ಲೈಮ್ಯಾಕ್ಸ್ ಟೈಮಲ್ಲಿ ಒಬ್ಬ ಗೆಸ್ಟ್ ಒಂದು ದೈತ್ಯ ವಿಲನ್ ತರ ಬರ್ತಾನೆ. ಆ ಕ್ಯಾರೆಕ್ಟರ್ಗೆ ನಾವು ಫಸ್ಟ್ ಟೈಮ್ ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು. ಅದಾದ್ಮೇಲೆ ಸ್ತ್ರೀ 2 ಫಿಲಮ್ ಮಾಡಿದ್ರು. ಸ್ತ್ರೀ 2 ಅಲ್ಲಿ ಮೇನ್ ವಿಲನ್ ಆಗಿ ಮಾಡಿದ್ರು.
ಸರಿ, ಹಾಂ, ಅದು ಪ್ಲಾನ್ಡ್ ಸರ್, ಟೀಮ್ ಪ್ಲಾನ್ಡ್. ಸೊ ಯಾವುದೋ ವಿಷಯಗಳನ್ನ ಎಲ್ಲೂ ಹೊರಗಡೆ ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಹಲೋ, ಸೊ ಟೀಮ್ ಡಿಸೈಡ್ ಮಾಡಿ ಸರ್, ಪ್ರೊಡಕ್ಷನ್ ಹೌಸ್ ಇಂದ ಡಿಸೈಡ್ ಮಾಡಿದ್ದು ಯಾವುದೇ ಒಂದು ವಿಷಯ ಹೊರಗಡೆ ಹೋಗೋದು ಬೇಡ. ನಾವು ಏನು ಸಿನಿಮಾ, ಸೊ ಪಬ್ಲಿಸಿಟಿ ಮಾಡೋದು, ಪ್ರೆಸ್ ಮೀಟ್ ಕರೆಯೋದು, ಸೊ ಕಾಮನ್ ಆಗಿರುತ್ತೆ. ಬಟ್ ನಮಗೆ ಒಂದು ಸಿನಿಮಾ ನೋಡಿ ಕಾನ್ಫಿಡೆಂಟ್ ಬರಬೇಕು, ಈ ಸಿನಿಮಾ ನಮ್ಗೆ ಕಾನ್ಫಿಡೆಂಟ್ ಕೊಡುತ್ತೆ, ಸಿನಿಮಾ ಮಾಡೋದು, ಈಗ ಪಬ್ಲಿಸಿಟಿ ಮಾಡ್ಬೋದು ಅನ್ನೋ ಇದ್ರ ಮೇಲೆ ನಾವು ಈಗ ಕೊನೆ ಟೈಮಲ್ಲಿ ಇಟ್ಕೊಂಡ್ವಿ ಇದನ್ನ. ಹಾಂ, ಇಲ್ಲ, ನಾವು ಫಸ್ಟು ನಾವು ಡಿಸೈಡ್ ಮಾಡಿದ್ದು ಒಂದು ಥಿಯೇಟ್ರಿಕಲ್ ಟ್ರೈಲರ್ ಅಂತ ಪ್ಲಾನ್ ಮಾಡಿದ್ವಿ ಸರ್. ಥಿಯೇಟ್ರಿಕಲ್ ಟ್ರೈಲರ್ ಏನಾಯ್ತು ಅಂದ್ರೆ ಸುಮಾರು ಒಂದು 2 months ಇಂದ UI ಫಿಲಮು, ಮ್ಯಾಕ್ಸ್ ಫಿಲಮು, ಕಂಟಿನ್ಯೂ ಯಾವುದೇ ತೆಲುಗು, ತಮಿಳ್ ಫಿಲಮ್, ಕನ್ನಡ ಫಿಲಮ್ಸ್ಗಳು ಬರ್ತಿದೆಯೋ ಎಲ್ಲ ಫಿಲಮ್ಸ್ಗಳಲ್ಲೂ ಟ್ರೈಲರ್ ಹಾಕಿದ್ವಿ. ಅಲ್ಲಿ ನಮಗೆ ಒಂದು ರಿಸಲ್ಟ್ ಸಿಕ್ತು, ಈ ಸಿನಿಮಾ ಏನೋ ಮಾತಾಡುತ್ತೆ. ಸೊ ಕಾನ್ಫಿಡೆಂಟ್ ಆಗಿ ನಮಗೆ ಅನಿಸ್ತು ಈ ಸಿನಿಮಾ ಒಂದು ಬೇರೆ ಲೆವೆಲ್ ಆಗುತ್ತೆ. ಅದು ನಮಗೆ ಒಂದು ಧೈರ್ಯ ಕೊಡ್ತು. ಅಲ್ಲಿಂದ ಪಬ್ಲಿಸಿಟಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಗ್ರಾಫಿಕ್ಸ್ ಸುಮಾರು ಒಂದು 20-25 ನಿಮಿಷ ಲಾಸ್ಟ್ ಒಂದು CG ವರ್ಕ್ ಇದೆ. ಸೊ ಆನೆ ಒಂದು ಪ್ರಮುಖ ಪಾತ್ರವಾಗಿ ಬರುತ್ತೆ ಸಿನಿಮಾದಲ್ಲಿ. ಅದನ್ನು CG ನಲ್ಲಿ ವರ್ಕ್ ಮಾಡಿದ್ವಿ. ಸುಮಾರು ಒಂದು 4-5 ತಿಂಗಳು CG ವರ್ಕು ನಮ್ಮ CG ವರ್ಕಿಂದನೇ ಡಿಲೇ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ನೈಟ್ ಎಫೆಕ್ಟಲ್ಲಿ ಲೀವ್ಸು, ರವಿವರ್ಮ ಅವ್ರಿಗೆ ಗೊತ್ತಲ್ಲ, ಲೀವ್ಸ್ ಎಲ್ಲ ರೋಪ್ ಎಲ್ಲ ಕಟ್ ಮಾಡಬೇಕು, ಅದ್ರ ಮಧ್ಯೆ ಒಂದು ಆನೆನ ಕ್ರಿಯೇಟ್ ಮಾಡಬೇಕು ಅನ್ನೋದೊಂದು ಚಾಲೆಂಜಿಂಗ್ ಆಗಿತ್ತು. ತುಂಬ ನೈಸ್ವಾಗಿ ಬಂದಿದೆ. ಅಲ್ಲ, ಕಾಡು ಒಂದು ನಿಜ, ನೀವು ಹೇಳಿದಂಗೆ ನಾವು ಚೇಂಬರ್ಗೆ ಹೋದ್ವಿ. ಕಾಡು ಅನ್ನೋದು ಬೇರೆ ರಿಜಿಸ್ಟರ್ ಆಗ್ಬಿಟ್ಟಿತ್ತು ಚೇಂಬರಲ್ಲಿ. ಕಾಡು ಅಂತಾನೆ ನಮಗೂ ಆಸೆ ಇತ್ತು ಕನ್ನಡದಲ್ಲಿ ಇಡಬೇಕು ಅಂತ. ಬಟ್ ಅದಾದ್ಮೇಲೆ ಏನಿಡೋಣ, ಬಟ್ ಕಾಡೇ ಬೇಕಿತ್ತು. ಹಾಗಾಗಿ ಫಾರೆಸ್ಟ್ ಒಂದು ಸೌಂಡಿಂಗ್ ಅನ್ನಿಸ್ತು. ಬಟ್ ಇದು ನಮ್ಮ ಕನ್ನಡ ಏನು ಕರ್ನಾಟಕ ಇದೆ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ಏನಿದೆ, ಸೊ ಎಲ್ಲದಕ್ಕೂ ಮುಂದೆ ಫ್ಯೂಚರಲ್ಲಿ ಒಂದು ಪ್ಲಾನ್ ಇದೆ, ಈ ಕಥೆ ಎಲ್ಲಾದ್ರೂ ತಗೋತಾರೆ ಅನ್ನೋ. ಹಾಗಾಗಿ ನಾವು ಫಾರೆಸ್ಟ್ ಅಂತ ಒಂದು ಟೈಟಲ್ ಇಟ್ಕೊಂಡ್ವಿ. ಪ್ಯಾನ್ ಇಂಡಿಯಾ ಅಂತ ಹೇಳೋದು ಅಲ್ಲ, ನಮ್ಮ ಕಥೆನ ಎಲ್ಲ ಕಡೆ ತಗೋತಾರೆ ಅನ್ನೋ ಒಂದು ಐಡಿಯಾ ಅಷ್ಟೇ. ಆ ಬಾರ್ಡರ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಒಂದು ಕುಗ್ರಾಮದಲ್ಲಿ ನಡೆಯುವಂತ ಕಥೆ ಸರ್. ಇಲ್ಲ ಸರ್, ವೀರಪ್ಪನ್ ಲಿಂಕು ಇನ್ಸ್ಪೈರ್ ಆ ಥರ ಬರೋದಿಲ್ಲ. ಅದು ಕ್ವಶನೇ ಇಲ್ಲ ಸರ್, ನಮ್ಮ ಕಥೆಗೂ ಅದಕ್ಕೂ ಸಂಬಂಧ ಇಲ್ಲ ಸರ್. ಥ್ಯಾಂಕ್ ಯು. ನಮಸ್ಕಾರ. ನಿಮ್ದೇ ನಿರ್ಮಾಣ, ಈಗ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿ ಕೂಡ ನೀವೇ ತಗೊಂಡಿದ್ದೀರಾ. 24 ಫೈನಲಿ ರಿಲೀಸಿಗೆ ರೆಡಿ ಆಗಿದೆ ಸಿನಿಮಾ, ಏನ್ ಹೇಳ್ತೀರಾ ಸರ್? ಒಂದು ಪ್ರಯತ್ನ ಪಟ್ಟಿದ್ದೀರಿ, ನೋಡೋಣ ಜನ ಹೆಂಗ್ ತಗೊಂತಾರ ಅದು ನೋಡೋಣ. ಏನ್ ಬೇಕೋ ಎಲ್ಲ ಮಸಾಲೆ ಎಲ್ಲ ಹಾಕಿದ್ದೀರಿ, ಮಿಕ್ಕಿದ್ದು ಜನಕ್ಕೆ ಬಿಟ್ಟಿದ್ದು. ಇದು ಮೊದಲನೇ ಸಲ ವೇದಿಕೆ ಮೇಲೆ ಮಾತಾಡ್ತಾ ಇದ್ದೆ. ಸ್ವಲ್ಪ ಏನೋ ಉಚ್ಚಾರ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಕ್ಷಮೆ ಇರಲಿ. ಫಸ್ಟ್ ಟೈಮ್ ಥಿಯೇಟರ್ ಸೆಟಪ್ ದೇವ್ರ ದಯೆಯಿಂದ ನಾನೇನು ಮಾಡ್ಕೊಂಡಿಲ್ಲ, ಎಲ್ಲ ಅವರೇ ಫೋನ್ ಮಾಡಿ ಅವರೇ ಕೇಳಿ ಅವರೇ ತಗೊಂತಾ ಇದ್ದಾರೆ. ಅದೊಂದು ಭಾಗ್ಯ ಸಿಕ್ಕಿದೆ ನನಗೆ. ಒಂದು 250 ಥಿಯೇಟರು 2 ಸೇರಿ ನಾನೇ ಓನಾಗಿ ಮಾಡ್ತೀನಿ. ಸೆಟಪ್ ಎಲ್ಲ ಬಂದ್ಬಿಟ್ಟು ವಸೀಮ್ ಅಂತ ಅಂದ್ಬಿಟ್ಟು ಫಾರ್ ಎವರ್ ಎಂಟರ್ಟೈನ್ಮೆಂಟ್ ಅವ್ರು ಸೆಟ್ ಮಾಡ್ಕೊಡ್ತಾ ಇದ್ದಾರೆ. ಬ್ಯೂಟಿಫುಲ್ ಆಗಿ ಬಂದಿದೆ ಸರ್. ನಾನು ಅದೇ ಹೇಳಿದ್ದೀನಿ, ಒಂಥರ ಎಕ್ಸ್ಟ್ರಾರ್ಡಿನರಿ ಸಿನಿಮಾ. ಇದ್ರ ಮೇಲೆ ನಾನು ಇನ್ನೇನು ಮಾತಾಡಲ್ಲ, ಅದು ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ಹೌದು, ಆಡಿಯೋ ಇದು ನಾನು ಫಸ್ಟ್ ಡಿವೋ ಹತ್ರಕ್ಕೆ ಹೋದಾಗ ಒಂದು 4-5 ಸಲ ಎಚ್ಚರಿಸಿದ್ರು ಅವ್ರು ನನಗೆ. ಸರ್, ಸುಮಾರು ಜನ ಮಿಸ್ಲೀಡ್ ಮಾಡ್ತಾರೆ ನೋಡಿ, ಯಾಕಂದ್ರೆ ಇದೆಲ್ಲ ಆಗದೆ ಇರುವಂಥದ್ದು ಅಂತಂದ್ರು. ಸರಿ, ನಾವು ಬಿಸ್ನೆಸ್ ಅಲ್ಲಿ ಇದ್ದವರು, ನಾವು ಯಾವತ್ತೂ ಬ್ರೇಕ್ ಇವನ್ ನೋಡ್ತೀರಿ. ಅಂದ್ರೆ ಬ್ರೇಕ್ ಇವನ್ ನೋಡ್ಬೇಕಂದ್ರೆ ನಾವು 5 ವರ್ಷ ನಮ್ದೆಲ್ಲ ಈ ದುಡ್ಡು ಅಂತ ಬಿಟ್ಬಿಡ್ತೀರಿ. ಬಟ್ ದೇವ್ರದಯಿಂದ ನನಗೆ 3 ತಿಂಗಳಿಗೆ ಮಾನಿಟೈಸೇಷನ್ ಆಗೋಯ್ತು. ಅಂದ್ರೆ ಅದು ಇಟ್ಸ್ ಓನ್ಲಿ ಬಿಕಾಸ್ ಆಫ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಒಳ್ಳೊಳ್ಳೆ ಐಡಿಯಾ ಕೊಟ್ಟರು. ಅವರು ಇಂಥವ್ರ ಕೈಯಲ್ಲಿ ಸಿಂಗ್ ಮಾಡ್ಸೋಣ ಅಂದ್ರು. ಸರ್, ನೀವು ಸಕ್ಸಸ್ಗೆ ಏನ್ ಬೇಕೋ ಮಾಡಿ ಅಂತ ಅವ್ರು ಪ್ರೋತ್ಸಾಹಿಸಿದೆ ಅಷ್ಟೇ. ಕೈಲಾಶ್ ಕೆರೆ ಹತ್ರ ಕರ್ಕೊಂಡೋದ್ರು. ಆಮೇಲೆ ಒಂದು ಲೋಕಲ್ ಇರ್ಲಿ ಅಂತ ಚಂದನ್ ಶೆಟ್ಟಿ ಅವ್ರ ಹತ್ರ ಆಡಿಸಿದ್ರು. ಮೊನ್ನೆ 12ನೇ ತಾರೀಕು
ಮಾನಿಟೈಸೇಷನ್ ಬಂದ್ಬಿಡ್ತು. ಸೊ ಇನ್ನ ಅದು ಆಲ್ಮೋಸ್ಟ್ ಒಂಥರ ಈ ಸೋರ್ಸ್ ಹೆಂಗೆ ಅಂತಂದ್ರೆ ರೆಂಟೆಡ್ ಸೋರ್ಸ್ ಇದ್ದಂಗೆ ಅದು. ಇನ್ನು 99 ವರ್ಷ ನಾವು ಸುಮ್ಮನೆ ಮನೇಲಿ ಕೂತಿದ್ರು ಬರ್ತಾ ಇರ್ತದೆ, ಜನ ಕೇಳ್ತಾ ಇದ್ರೆ ಹಾಡು. ಸೊ ಇದು ನಮ್ದು ಬಿಸ್ನೆಸ್ ಲೆವೆಲ್ ಥಿಂಕಿಂಗ್. ಈಗ ನಾವು ಕೊಟ್ಬಿಟ್ಟಿದ್ರೆ ಒಂದು 5-10 ಲಕ್ಷಕ್ಕೆ ಆಗೋಗ್ಬಿಡೋದು, ಕೈ ತೊಳ್ಕೊಂಡ್ಬಿಡ್ತಾರೆ. ಇದೊಂದು ಸಕ್ಸಸ್ ನಮ್ಗೆ. ಸರ್ ಡಿಜಿಟಲ್ ಅದು ಇದು ಬೇಕಲ್ಲ ಸರ್, ಟಿವಿ ಅದು ಯೂಟ್ಯೂಬ್ ಹಿಂದಿದಾದ್ರೆ ರೈಟ್ಸ್ ಅದು ಪ್ಲಾನ್ ಮಾಡ್ತಾ ಇದ್ದೀನಿ. ಹಿಂದಿ ರೈಟ್ಸ್ ಎಲ್ಲ ನಾವೇ ಇಟ್ಕೊಳ್ಳೋಣ ಅಂತ. ಎಲ್ಲರೂ ಕೊಟ್ಟರು ಅದೇ ತಾನೆ ಸರ್, ಅಲ್ಲಿ ನೋಡೋದು ನಮ್ದ್ರಲ್ಲಿ ನೋಡ್ತಾರೆ. ಇಲ್ಲ ಸರ್, ಸುಮಾರು ಕಾಲ್ಸ್ ಬಂತು. ಟು ಬಿ ಫ್ರಾಂಕ್, ಅದು ಹೆಂಗೆ ಅಂತಂದ್ರೆ ರೂಟೀನ್ ಕಾಲ್ಸ್ ಅದು. ಈ ಮಾಮೂಲಿ ಸಿನಿಮಾಗೆ ಹೆಂಗ್ ಕೇಳ್ಬೇಕು ಹಂಗೆ ಕೇಳಿದ್ರು, ಬಟ್ ನಮ್ದು ಎಕ್ಸ್ಪೆಕ್ಟೇಷನ್ ಬೇರೆ ಇದೆ ಬಿಡಿ. ನಾನು ಅವ್ರಿಗೆ ಕೇಳಿದೆ, ಸರ್ ಹೆಂಗ್ ಸರ್ ಬಜೆಟ್ ನೋಡಿ ಫಿಕ್ಸ್ ಮಾಡ್ತೀರಾ ಅಥವಾ ಕ್ಯಾರೆಕ್ಟರ್ ನೋಡ್ಬಿಟ್ಟು ಫಿಕ್ಸ್ ಮಾಡ್ತೀರಾ ಅಂತ ಕೇಳಿದೆ. ಓಪನ್ ಆಗಿ ಕೇಳಿದೆ. ಅವರು ನಾವು ಕ್ಯಾರೆಕ್ಟರ್ ನೋಡ್ಬಿಟ್ಟು ಫಿಕ್ಸ್ ಮಾಡ್ತೀರಿ, ನಾಟ್ ಎ ಬಜೆಟ್ ಅಂತಂದ್ರು. ಸರಿ ಬಿಡಿ ಸರ್, ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ ಅಂತ ಅಂದ್ಬಿಟ್ಟು. ಏನಣ್ಣ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ನೀನ್ ಪಿಕ್ಚರ್ ನೋಡಲ್ಲ ಅಣ್ಣ? ನೀವೆಲ್ಲ ಕೇಳ್ಬಿಟ್ಟು ಎಲ್ಲಾರ್ಗು ಲೀಕ್ ಮಾಡಿಸ್ಬಿಟ್ರೆ ಆಮೇಲೆ ಬರೋರು ಬರ್ದೇ ಇದ್ದಂಗ ಆಗ್ಬಿಡ್ಲಿ. ಸರಿ, ಅಲ್ಲ ಇವಾಗ ನಿಮ್ ಮಾತ್ಗೆ ಬರ್ತೀನಿ, ಹೇಳೋಣ. ಹೇಳ್ಬಿಡ್ಲ ಎಲ್ಲ ಸ್ಟೋರಿ. ಅಂದ್ರೆ ಅವರು ನೀವ್ ಹೆಂಗೆ ನಿಧಾನಕ್ಕೆ ಇಷ್ಟಿಷ್ಟೇ ಬಿಡ್ಸ್ಕೊಂತೀರ ನೋಡ್ರಿ. ಒಂದು ಇದು ಏನು VFX 8 ತಿಂಗಳು ಕಾದ್ರಣ್ಣ ಅದಕ್ಕ. ಯಾವ ತರ ಅಂತಂದ್ರೆ ಒಂದ್ 2 ತಿಂಗಳ ರೆಡಿ ಆಗಿದೆ ಬನ್ನಿ ಅಂತಂದ್ರು, ಇವರು ಓಕೆ ಮಾಡ್ಲಿಲ್ಲ. 2 ತಿಂಗಳಿಗೆ ಬಂದ್ರಿ, ನಮ್ಮ ರೈಟರ್ ಸತ್ಯ ಅವ್ರು ಓಕೆ ಮಾಡಿಲ್ಲ. 2 ತಿಂಗಳು ಬಿಟ್ಕೊಂಡ್ರೆ ನಮ್ ಕಿಟ್ಟು ಅವ್ರು ಓಕೆ ಮಾಡ್ಲಿಲ್ಲ. ಅಣ್ಣ ಇನ್ನ ಸ್ವಲ್ಪ ಅದು ಪ್ರಾಬ್ಲಮ್ ಏನಂತಂದ್ರೆ ನೈಟ್ ಅಲ್ಲಿ ಆನೆ ಕ್ರಿಯೇಟ್ ಮಾಡ್ಬೇಕು. ಡೇನಲ್ಲಿ ಆದ್ರೆ ವೆರಿ ಈಸಿ. ನೈಟ್ ಅಲ್ಲಿ ಆನೆ ಕ್ರಿಯೇಟ್ ಮಾಡ್ಬೇಕಂದ್ರೆ ಈ ಶುಡ್ ಬಿ ವೆರಿ ಎಕ್ಸ್ಪೆಕ್ಟೇಷನ್. ಅಷ್ಟು ಸೂಪರ್ವೈಸರ್ ಆಗಿರ್ಬೇಕು. ಮಾಡಿಸಿ ಅದರಿಂದಾನೇ 8 ತಿಂಗಳು ಲೇಟ್ ಆಯ್ತು. ಬಹಳ ಚೆನ್ನಾಗಿ ಬಂದಿದ್ದಾರೆ. ಅಂದ್ರೆ ಒಂದ್ ಸ್ವಲ್ಪ ಆಮೇಲೆ ಶೂಟಿಂಗ್ ಟೈಮ್ ನಲ್ಲಿ ಊನಣ ಅದು ಇಲ್ಲಾಂದ್ರೆ ಅದೊಂದು ಇದೆಲ್ಲ ಸಿಸ್ಟಮ್ ಬಹಳ ಚೆನ್ನಾಗಿದೆ. ಅಲ್ಲಿ ಪರ್ಮಿಷನ್ NOC ಸಿಗ್ಲಿಲ್ಲ ಅಂತಂದ್ರೆ ಇಲ್ಲಿ ಸೆನ್ಸರ್ ಆಗಲ್ಲ. ಆಮೇಲೆ ಸ್ಟಾರ್ಸ್ಗೆ ಮೇನ್ ಒಂದು ದೊಡ್ಡ ಸಲ್ಯೂಷನ್. ಅವ್ರು ಹೆಂಗೆ ಅಂತಂದ್ರೆ ಏನು ಅನ್ಕೊಂಡಿದ್ರೆ ನಮ್ಮ ಇಮ್ಯಾಜಿನೇಷನ್ಗೂ ಮತ್ತೆ ಅಲ್ಲಿ ರಿಯಾಲಿಟಿಗೂ ಬಹಳ ವ್ಯತ್ಯಾಸ ಇದೆ. ಆ ಕಾಡಲ್ಲಿ ನಡಿಬೇಕಾದ್ರೆ ಎಂತವ್ರಿಗೂ ಜೀವ ಬಾಯಿಗೆ ಬಂದ್ಬಿಡ್ತಾನೆ. ಅವ್ರ ಜೀವನ ಒತ್ತೆ ಇಟ್ಬಿಟ್ಟು ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವ್ ಯಾವ ಪ್ರೊಟೆಕ್ಷನ್ ತಗೊಂಡಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ಬಿಟ್ರಿ. ಅಲ್ಲೆಲ್ಲೋ ಆನೆ ಗೀಳಿರ್ತದೆ, ಈ ವಿಷ ಜಂತುಗಳು ಪಕ್ಕದಲ್ಲೇ ಓಡಾಡ್ತದೆ. ಅವ್ರಿಗೆಲ್ಲ ನಿಜವಾಗ್ಲು ನಾವೇನೋ ಅನ್ಕೊಂತೀರಿ, ಗೊತ್ತಲ್ಲಣ್ಣ ಕ್ಯಾಮ್ರಾ ಕ್ಲಿಯರ್ ಅಂತಂದ್ರೆ, ಕ್ಯಾಮ್ರಾ ಕ್ಲಿಯರ್ ಫೀಲ್ಡ್ ಅಂತಂದ್ರೆ ಸೈಡ್ಗೆ ಹೋಗ್ಬಿಡ್ಬೇಕು ಅವರು. ನೀವೇ ಫೀಲ್ಡ್ ಕ್ಲಿಯರ್ ಅಂದ್ರಲ್ಲ, ಅದಕ್ಕೆ ಸೈಡ್ಗೆ ಹೋದೆ ಅಂತಾರೆ. ನಮ್ಮ ನಿರ್ಮಾಪಕರು ಮನಸ್ಸಿಂದ ಮಾತಾಡ್ತಿದ್ದಾರೆ, ಅದು ಗೊತ್ತಾಗಿದೆ. ಪರ್ಮಿಷನ್ ಇಲ್ದಿರ ಹೆಂಗಣ ಹೋಗಕ್ಕಾಗ್ತದೆ? ಪರ್ಮಿಷನ್ ಇರ್ಲೇಬೇಕು. ಹೌದೌದೌದು, ಅದೆಲ್ಲ ಪ್ರೊಸೀಜರ್ ಅದೇನೈತದ. ಇಲ್ಲ ಅಂತಂದ್ರೆ ಅಷ್ಟು ದೂರ ಹೋಗಿ ಅಷ್ಟು ಇನ್ವೆಸ್ಟ್ ಮಾಡಿ ನಡೀರಪ್ಪ ಪರ್ಮಿಷನ್ ತಗೊಂಬನ್ನಿ ಅಂದ್ರೆ ನಮ್ಗೆ ತಾನೇ ಲಾಸ್ ಆಗ. ಒಬ್ರನ್ನ ಹೇಳದ್ ಮರ್ತ್ಬಿಟ್ಟೆ, ನಮ್ಮ ಗೆಸ್ಟ್ ಅಪಿಯರೆನ್ಸ್ ಹೀರೋಯಿನ್ ಶರಣ್ಯ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಒಂದು ಚಿಕ್ಕದಾಗಿ ಬಂದ್ರು. ನಮ್ಮ ಸಿನಿಮಾ ಹೀರೋಯಿನ್, ಗೆಸ್ಟ್ ಅಪಿಯರೆನ್ಸ್ ಹೀರೋಯಿನ್. ಸೊ ಥ್ಯಾಂಕ್ ಯು. ಈಗಷ್ಟೇ ಕಾರ್ಯಕ್ರಮಕ್ಕೂ ಆಗಮಿಸಿದ್ದಾರೆ. ವೆಲ್ಕಮ್ ನಿಮ್ಗೆ ಸರ್. ನಿಮ್ ತರದ್ದು ಸಿನಿಮಾ ಮೇಲೆ ಪ್ರೀತಿ ಇರುವಂತ